यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। टिकट दियो बोलते एक नाम दियो वो नहीं होता सर। हाँ पॉसिबल सुल्तान गोट व्यापारी अकीका, शादी, वलीमा और कुर्बानी जैसे और भी प्रोग्राम्स के लिए साल के 12 महीने सुल्तान गोट व्यापारी निसार अहमद बैरूनी से संपर्क करें। उनके पास हर किस्म के जैसे जवारी, कश्मीरी, राजस्थानी, सुराई बकरे अवेलेबल हैं। यहाँ आपको केजी के हिसाब से या नगद बकरे भी मिलेंगे। तो देर किस बात की, अपने प्रोग्राम्स को शानदार और सक्सेसफुल करके अपने मेहमानों और दोस्तों का दिल जीतने के लिए स्क्रीन पर दिए गए नंबर पर कॉल करके अपने मनपसंद बकरे हासिल करें। एड्रेस सुल्तान गोट व्यापारी, जेएम रोड, गच्ची महल बैक साइड, माशा अल्लाह हाउस, ಬಿಜಾಪುರ. ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿರುವ ನಮ್ಮ ಪಕ್ಷದ ಹಿರಿಯ ಧುರೀಣರು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ತಿನ ವಿಪ್ ಚಿಫ್ ಆದಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬರಿಗೆ ತುಂಬ ಹೃದಯದಿಂದ ನಮ್ಮ ಪಕ್ಷದ ಕಚೇರಿಗೆ ಸ್ವಾಗತವನ್ನು ಕೋರಿ ಅವರೊಂದಿಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿಜಯಪುರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಕ್ಷಿ ಅವರೇ, ಜಲನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆತಿ ಶಾಪುರ್ ಅವರೇ, SC/ST ಘಟಕದ ಅಧ್ಯಕ್ಷರು, ಮೈನಾರಿಟಿ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳಾದಂಥ ಶ್ರೀಯುತ ಚಾಂದ್ ಸಾಬ್ ಅವರೇ, ಇಂಡಿಕರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿ, ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ದಯಮಾಡಿ ಕಾರ್ಯಕರ್ತರು ತಮ್ಮೆಲ್ಲ ಮೊಬೈಲ್ಗಳನ್ನು ಸೈಲೆಂಟ್ ಮಾಡಿ ಶಾಂತ ರೀತಿಯಿಂದ ಇರಬೇಕಾಗಿ ಕೋರ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಪಕ್ಷದ ಎಲ್ಲ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ನಮ್ಗೆಲ್ಲ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನನ್ನ ಬಂದಂತ ಉದ್ದೇಶ ಸಿಕ್ಯಾಪ್ ಸಂಸ್ಥೆ 2 ಕಾರ್ಯಕ್ರಮಕ್ಕೆ ಈಗ ಅಟೆಂಡ್ ಮಾಡ್ಕೊಂಡು ಬಂದೆ. ಮೊದಲೇ ಕಾರ್ಯಕ್ರಮ, ಸಾಯಂಕಾಲ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ದೆ. ಅದೇ ರೀತಿ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಬಂದಿದೆ. ಈಗಾಗಲೇ ನಮ್ಮ ಸರ್ಕಾರ ಒಂದು 2 ವರ್ಷ ಆಗ್ತಾ ಇದೆ. ನುಡಿದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಸರ್ಕಾರ ಅಧಿಕಾರ ಬಂದು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಸುಮಾರು 3 ತಿಂಗಳಲ್ಲೇ ಆ ಘೋಷಣೆಗಳನ್ನ ಅನುಷ್ಠಾನಕ್ಕೆ ತಂದಿದ್ವಿ. ಒಂದು ದೊಡ್ಡ ಕ್ರಾಂತಿಕಾರಿಕ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಜನ ಕೊಟ್ಟಂತ ಆಶೀರ್ವಾದ, ನಮ್ರತೆಯಿಂದ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನರ ಸೇವೆಗಳನ್ನ ಮಾಡ್ತಾ ಇದ್ವಿ. ನಾನು ಹೇಳಿದ 5 ಗ್ಯಾರಂಟಿಗಳು. ಶಕ್ತಿ ಕಾರ್ಯಕ್ರಮ, ಮಹಿಳೆಯರಿಗೆ ಫ್ರೀ ಬಸ್, ಇವತ್ತು ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಬ್ರೇಕ್ ಆಗಿದೆ. 500 ಕೋಟಿ ಮಹಿಳೆಯರು
ಫ್ರೀ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ ಕೊಟ್ಟಂತ ದುಡ್ಡಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ತಮ್ಮ ಪರಿವಾರವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, 5 ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ ನಾವು. ಇವತ್ತು ಜನರು ಬಹಳ ಸಂತೋಷದಲ್ಲಿದ್ದಾರೆ. ನಮ್ಮ ಸರ್ಕಾರದ ಈ ಕಾರ್ಯಕ್ರಮಗಳು ಎಲ್ಲರಿಗೂ ಮುಟ್ಟಿದೆ. ಅದಕ್ಕೆ ನಾವು ಮುಂದೆ ನಡೆದ 3 ಬೈ ಎಲೆಕ್ಷನ್ಸ್, ಶಿಗ್ಗಾಂವ್ ಸವಣೂರು ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ 3 ಚುನಾವಣೆ ನಾವು ಗೆದ್ವಿ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಜನಸೇವೆ ಮಾಡ್ತೀವಿ. ಯಾವ ತಪ್ಪುಗಳ ಭಾರತೀಯ ಜನತಾ ಪಾರ್ಟಿ ಮಾಡಿ ಜನ ಅವ್ರಿಗೆ ಶಿಕ್ಷೆ ಕೊಟ್ಟು ನಮಗೆ 136 ಸೀಟ್ಗಳನ್ನು ಕೊಟ್ಟು ಈಗ 145 ಆಗಿ ನಾವು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ, ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದೆ. ಬಹಳ ವಿಶ್ವಾಸದಿಂದ ನಾವು ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮ ಅನುಷ್ಠಾನ ತಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಜನಾಂಗ ಯಾವುದೂ ಇಲ್ಲ. ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಶಕ್ತಿ ಇರ್ಬೋದು. ಅದಕ್ಕೆ ಹೇಳಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ರಾಜ್ಯ ಸರ್ಕಾರ ಸಂಕಲ್ಪ. ಅದೇ ರೀತಿ ನಾವು ಪಕ್ಷ ಸಂಘಟನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಮುಂಬರುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇದಕ್ಕೆ ನಾವು ನಮ್ಮ ತಯಾರಿಗಳು ಮಾಡ್ತಾ ಇದ್ದೀವಿ. ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಬಲಿಷ್ಠವಾಗಿ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ತಾಲೂಕು ಕಮಿಟಿಗಳು, ಬೂತ್ ಕಮಿಟಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸರ್ಕಾರ ಸಾಧನೆಗಳನ್ನ ಜನರಿಗೆ ಹೇಳುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಅವ್ರಿಗೆ ಬಿಜೆಪಿ ಸರ್ಕಾರದ ವೈಫಲ್ಯತೆಗಳು ಅದನ್ನು ಕೂಡ ಜನರಿಗೆ ಹೇಳುವಂತ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ನರೇಂದ್ರ ಮೋದಿ ಭಾಷಣ ಮಾಡಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರಿಗೂ 15 ಲಕ್ಷ ದುಡ್ಡನ್ನು ಹಾಕ್ತೀವಿ. 12 ವರ್ಷ ಆಗ್ತಾ ಇದೆ, 15 ಲಕ್ಷ ಬಿಡಿ, 15 ರೂಪಾಯಿ ಕೂಡ ಯಾರೋ ಅಕೌಂಟ್ಗೆ ಇಲ್ಲಿ ಹೋಗಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ 24 ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು. ಬಹುಶಃ 24 ಲಕ್ಷ ಉದ್ಯೋಗ ಕೊಡ್ಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದ್ರಿ, ಡಬಲ್ ಇನ್ಕಮ್ ಮಾಡಲಿಲ್ಲ. ಯಾವ ರೈತರಿಗೆ ಅನ್ಯಾಯ ಮಾಡಿದ್ರಿ. ಕೆಲವು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ನಿಮ್ಮನ್ನ ಸ್ವರ್ಗ ತೋರಿಸ್ತೀವಂತ. ನರೇಂದ್ರ ಮೋದಿ ಅವರೇ, ನೀವು ಸ್ವರ್ಗ ತೋರಿಸ್ತೀವಿ ಜನರಿಗೆ, ಕೆಲವೊಂದು ಸಂದರ್ಭದಲ್ಲಿ ನರಕ ತೋರಿಸ್ಬಿಡಿ, ನರಕ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಮ ರಾಜ್ಯ ಮಾಡ್ತೀನಿ ಹೇಳಿದ್ರಿ, ರಾಮ ರಾಜ್ಯ ಮಾಡಲಿಲ್ಲ, ರಾವಣ ರಾಜ್ಯ ಮಾಡ್ಬಿಟ್ಟಿದ್ರಿ ಇಷ್ಟ. ಇವತ್ತು ಯಾವ ನೈತಿಕತೆ ಇದೆ ನಮ್ಗೆ ಟೀಕೆ ಮಾಡ್ಲಿಕ್ಕೆ? ಅವರು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರ ಕೇಂದ್ರ ಸರ್ಕಾರದ ಅಧಿಕಾರ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, 100ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ? ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ 400ರಿಂದ 1000ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ? ಅವ್ರ ನೈತಿಕತೆ ಇಲ್ಲ ನಮ್ಮ ಮೇಲೆ ಟೀಕೆ ಮಾಡಲಿಕ್ಕೆ. ಈ ವಿಚಾರಗಳನ್ನ ಜನರಿಗೆ ಹೇಳಂತ ಕೆಲಸ ನಮ್ಮ ರಾಜ್ಯದ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕಮಿಟಿಗಳು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಅವರನ್ನ ಬೆತ್ತಲೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಇವತ್ತು ನಮ್ಮಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಅವರು. ಈ ಕೇಂದ್ರ ಸರ್ಕಾರದಲ್ಲಿ 12 ವರ್ಷ ಆಯ್ತು ಬಿಜೆಪಿ ಸರ್ಕಾರ. ನಮ್ಮಲ್ಲಿ 5 ಜನ ಮಂತ್ರಿಗಳಿದ್ದಾರೆ, ಪವರ್ಫುಲ್ ಮಿನಿಸ್ಟರ್ಸ್. ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಅದೇ ರೀತಿ ಶೋಭಾ ಕರಂದ್ಲಾಜೆ ಇರ್ಬೋದು. 5 ಮಂತ್ರಿಗಳಿದ್ದು ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ನಮ್ಗೆ ಬರುವಂತಹ ಪಾಲು ಕೊಡ್ತಾ ಇಲ್ಲ. ಆದ್ರೆ ರಾಜ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಆದ್ರೆ ನರೇಂದ್ರ ಮೋದಿ ಮುಂದೆ ಮಾತಾಡುವಂತ ಧೈರ್ಯ ಕೂಡ ಇಲ್ಲ ಈ ಮಂತ್ರಿಗಳಿಗೆ, ಎಂಪಿಗಳಿಗೆ. ನಾನು ಕೇಳ್ತೇನೆ, ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಈ ಕಾರ್ಯಕ್ರಮ ಎಲ್ಲಿ ಏನ್ ಹೇಳಿದ್ರಿ? ಪ್ರಹ್ಲಾದ್ ಜೋಶಿ ಅವರು ನಾವು
2003 ಒಂದು ಪ್ರೊಟೆಸ್ಟ್ ಮಾಡಾಗಿ ಇಟ್ಕೊಂಡಿದ್ವಿ ಹುಬ್ಳಿಯಲ್ಲಿ. ಅವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪತ್ರಿಕಾ ಹೇಳಿಕೆ ಕೊಟ್ಟು, ದೊಡ್ಡ ಆಡ್ ಕೊಟ್ರು. ಇವರೆಲ್ಲ ಕಾಂಗ್ರೆಸ್ನವ್ರು ಬೇರೆ ಬೇರೆ ಕೆಲಸ ಇಲ್ಲ, 1 ತಿಂಗಳು ಕಾಯಿರಿ, ಮಾದಾಯಿ ಸ್ಕೀಮ್ ಅನ್ನು ಇಂಪ್ಲಿಮೆಂಟ್ ಮಾಡಿ ನಿಮ್ಗೆಲ್ಲ ವಿಜಯೋತ್ಸವ ಕರಿತೀನಿ ಹೇಳಿ 2 ವರ್ಷ ಆಯ್ತು, 2.25 ವರ್ಷ ಆಯ್ತು. ನಾಚಿಕೆ ಆಗ್ಬೇಕು ಅವ್ರಿಗೆ. ಇದು ಸುಳ್ಳುಗಳನ್ನು ಹೇಳಿದ್ರು. ಮೇಕೆದಾಟು ಇರ್ಬೋದು, ಮಾದಾಯಿ ಇರ್ಬೋದು, ನಮ್ಮ ರಾಜ್ಯಕ್ಕೆ ಬರುವಂತಹ ಪಾಲುಗಳಿರ್ಬೋದು, ದುಡ್ಡು ಇರ್ಬೋದು, ಟ್ಯಾಕ್ಸ್ಗಳು ಇರ್ಬೋದು, ಅದು ತರಲು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ನಮ್ಮ ರಾಜ್ಯದ ಮಂತ್ರಿಗಳು ಮತ್ತೆ ಎಂಪಿಗಳು ಕೂಡ ವಿಫಲರಾಗಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಫೈನಾನ್ಸ್ ಮಿನಿಸ್ಟರ್. ಆದ್ರೆ ಒಂದೇ ಒಂದು ವಿಚಾರದಲ್ಲಿ ಮಾತಾಡಿದ್ದಾರೆ ಕರ್ನಾಟಕದ ಬಗ್ಗೆ. ಕರ್ನಾಟಕದಿಂದ ರಾಜ್ಯಸಭೆ ಎಲೆಕ್ಟ್ ಆಗಿದ್ದಾರೆ. ಸೊ ಇದರಿಂದ ಎಲ್ಲ ವಿಚಾರಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಅಲ್ಲೂ ಹೇಳ್ತೀವಿ, ನಮ್ಮ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ವೋಟ್ ಕೇಳೋ ನೈತಿಕ ಹಕ್ಕಿಲ್ಲ. ನಾವು ನುಡಿದಂತೆ ನಡೆದಿದ್ದೀವಿ, ಕೊಟ್ಟು ಮಾತ್ರ ಉಳಿಸ್ಕೊಂಡಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. 3ನೇದಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ದೊಡ್ಡ ಹೋರಾಟ ಮಾಡ್ತಾರೆ. ಯಾತಕ್ಕಾಗಿ ಹೋರಾಟ? ನಮ್ಮ ಓಟು ನಮ್ಮ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ತಪ್ಪುಗಳಾಗ್ತಾ ಇದೆ. ಅದಕ್ಕೆ ಮೊದಲೇ ಹೋರಾಟ ಮಾಡಿದ್ದು ಬೆಂಗಳೂರಿನಲ್ಲಿ, ಬೆಂಗಳೂರು ಸೆಂಟ್ರಲ್ ನಲ್ಲಿ ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾದೇಪುರ. ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 1 ಲಕ್ಷ ಓಟನ್ನ ಕಳುವು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಎಲೆಕ್ಷನ್ ಕಮಿಷನ್ ಸೇರ್ಕೊಂಡು ಮಾಡಿದ್ದಾರೆ. ಅದೇ ರೀತಿ ಗುಲ್ಬರ್ಗದಲ್ಲಿ ಕೂಡ, ಆಳಂದಲ್ಲೂ ಕೂಡ ಇಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವರು ಮೊನ್ನೆ ಇದ್ರ ಬಗ್ಗೆ ಹರಿಯಾಣದಲ್ಲಿ ಕೂಡ ಸುಮಾರು 25 ಲಕ್ಷ ಓಟನ್ನ ಕಳುವು ಮಾಡಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಬಿಹಾರಲ್ಲೂ ಕೂಡ 60 ಲಕ್ಷ ಓಟನ್ನ ಇದು ಮಾಡಿದ್ರು. ಅದಕ್ಕೆ ಮತ್ತೆ ಸರಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಯಾವುದೇ ಎಲೆಕ್ಷನ್ ಕರ್ನಾಟಕದಲ್ಲಿ ಇಲ್ಲ, ಕೇಂದ್ರದಲ್ಲಿ ಕೂಡ ಯಾವುದೇ ಎಲೆಕ್ಷನ್ ಇಲ್ಲ. ಆದ್ರೆ ರಾಹುಲ್ ಗಾಂಧಿಯ ಹೋರಾಟ, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಹೋರಾಟ, ಈ ಓಟನ್ನ ಕದಿಯುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ, ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಮುಂಚೆ ನಾವು ಆರೋಪ ಮಾಡ್ತಾ ಇದ್ವಿ, CBI, ED, ಇನ್ಕಮ್ ಟ್ಯಾಕ್ಸ್ ಅನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ವಿ. ಅದೇ ರೀತಿ 4ನೇದಾಗಿ ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಕೂಡ ಆರೋಪ ಮಾಡ್ತಾ ಇದ್ವಿ. ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, ಅದು ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿದೆ. ಅದು ಕೂಡ ಸರ್ಕಾರದ ಕೈಯಲ್ಲಿ ಸಿಗಾಕೊಂಡಿದೆ. ಅವ್ರು ಹೇಳ್ದಂಗೆ ನಡೀತಾರೆ. ಏನು ಅಮಿತ್ ಶಾ ಹೇಳ್ತಾರೆ, ಏನೋ ನರೇಂದ್ರ ಮೋದಿ ಹೇಳ್ತಾರೆ, ಆ ಮಾತನ್ನು ಕೇಳ್ತೀವಿ. ಬಿಹಾರಲ್ಲೂ ಕೂಡ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅದ್ರ ಮೂಲಕ, ವೋಟ್ ಚೋರಿ ಮೂಲಕ ಇಡೀ ದೇಶದಲ್ಲಿ ದೊಡ್ಡ ಒಂದು ಆಂದೋಲನ ಆಗ್ತಾ ಇದೆ. ಬಹುಶಃ 25ನೇ ತಾರೀಕು ಡೆಲ್ಲಿಯಲ್ಲಿ ದೊಡ್ಡ ಒಂದು ಸಮಾವೇಶ, ಅದ್ರ ಮೂಲಕ ರಾಷ್ಟ್ರಪತಿ ಕೊಡುವಂತಹ ಚರ್ಚೆ ಈಗಾಗಲೇ ನಡೀತಾ ಇದೆ. ಹೋದ ಲೋಕಸಭಾ ಎಲೆಕ್ಷನ್ ನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಹೇಳಿದ್ರು, ಸುಮಾರು 80 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಓಟನ್ನು ಕದಿಯುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಇಲ್ಲಾಂದ್ರೆ 150 ಇಳಿತಾ ಇತ್ತು, ಅವ್ರ ಸರ್ಕಾರ ಆಗ್ತಾನೆ ಇಲ್ಲ. ಅಬ್ಕಿ ಬಾರ್ 400 ಪಾರ್ ಹೇಳಂತ ನರೇಂದ್ರ ಮೋದಿ ಅವರು 230 ಸೀಟ್ಗಳಿಗೆ ಇಳಿದ್ಬಿಟ್ರು. ಇನ್ನ 80 ಸೀಟನ್ನ ಏನ್ ವೋಟ್ ಕದಿಯೋ ಮೂಲಕ ಗೆದ್ದಿದ್ದಾರೆ, 150ಕ್ಕೆ ಇಳಿತಾ ಇದ್ರು. ಆದ್ರೆ ನಾವು ಬಹಳ ವಿಶ್ವಾಸ ಹೇಳ್ತೀವಿ, ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ಬೇಕಂದ್ರೆ ಅಷ್ಟು ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ. ಇವತ್ತು ಜನರಿಗೆ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ 2029 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ. ಕೇಂದ್ರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇವತ್ತು ಕೆಲಸ ಮಾಡ್ತದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಭವಿಷ್ಯ ಕಾಂಗ್ರೆಸ್ಗೆ ಒಳ್ಳೇದಿಗಿದೆ. ದೇಶ ಏನಾದರೂ ಅಭಿವೃದ್ಧಿ ಆಗ್ಬೇಕಾದ್ರೆ, ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ಅದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಮಾತನ್ನು ಹೇಳ್ತಾ, ಮತ್ತೆ ಕರ್ನಾಟಕದಲ್ಲಿ ನಮ್ಮ ಜನ ಇವತ್ತು ಬಹಳ ಸಂತೋಷವಾಗಿದ್ದಾರೆ. ಬರುವಂತ 2028ರಲ್ಲಿ ಮತ್ತೆ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ತರ್ತೇವೆ. ಜನ ನಮ್ಗೆ ಆಶೀರ್ವಾದ ಮಾಡ್ತಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮುಖಂಡರು 5 ಬಾರಿ ಅಭಿವೃದ್ಧಿ ಬಹಳ ಹಿನ್ನಡೆ ಆಗತೈತಿ, ಫಂಡ್ ಸಿಗಾಗ್ತಿಲ್ಲ, MLA ಗಳು ಅದೇ ಹೇಳತ್ತಾರೆ. ಇವತ್ತು ಮುಖಂಡರು
ಮುಖಂಡರು ಹೇಳ್ತಾರೆ ಲೇಬರ್ಗಳು ಸಿಗತ್ತೆ, ಕೂಲಿ ಕಾರ್ಮಿಕರು ಸಿಗತ್ತೆ, ಎಲ್ಲ ಫ್ರೀ ಬಸ್ ಎಲ್ಲ ಮಾಡತ್ತಾರ. ಅಂತ ಟೈಮ್ನಲ್ಲಿ ನಿಮ್ದೇ ಮುಖಂಡರು ಯಾರು ವಿರೋಧ ಮಾಡಿದ್ರೆ ಹೆಂಗ ಅಭಿವೃದ್ಧಿ ಆಗ್ತದೆ? ನಮ್ಮ ತೀರ್ಮಾನಗಳು ಅಚಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ನೋಡ್ದಂತೆ ನಡೆದಿದ್ದೀವಿ. ನಾವು ರಾಜ್ಯ ಜನರಿಗೆ 5 ಘೋಷಣೆಗಳನ್ನ ಮಾಡಿದ್ವಿ. ಆ 5 ಘೋಷಣೆಗಳನ್ನ ಅನುಷ್ಠಾನ ತಂದಿದ್ದೀವಿ. ಯಾರೋ ಒಬ್ರೊಬ್ರು ಮಾತಾಡಿದ್ರೆ ಅದು ಸರ್ಕಾರದ ಮಾತಲ್ಲ. ಯಾವ ಕಾರಣಕ್ಕೂ ನಾವು 5 ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ. ಅದು ನಮ್ಮ ಬದ್ಧತೆ ಇದೆ. ಇವತ್ತು ಫಂಡ್ಗಳ ಬಗ್ಗೆ ಹೇಳ್ತಾರೆ. ಪ್ರತಿಯೊಬ್ಬ MLAಗಳು ಸುಮಾರು 50 ಕೋಟಿಯಷ್ಟು ಹಣ ಬಿಡುಗಡೆಗಾಗಲೇ CM ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯದ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಇವಾಗ 5 ಗ್ಯಾರಂಟಿಗಳು ಕೊಟ್ಟಿದ್ದಿಲ್ಲ, ಅದು ಯಾರು ಒಬ್ಬ ವ್ಯಕ್ತಿಗೆ ಅಥವಾ ಕಾಂಗ್ರೆಸ್ನ ಕೊಟ್ಟಿದೀವ, ಇಲ್ಲ ಕರ್ನಾಟಕ ಜನತೆ ಕೊಟ್ಟಿದ್ದೀವ. ಪ್ರತಿ ತಿಂಗಳು 6-7 ಸಾವಿರಷ್ಟು ಹಣ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ. ಇವತ್ತು ನಾನು ಹೇಳಿದ ಶಕ್ತಿ ಕಾರ್ಯಕ್ರಮ ಅದು ಮಹಿಳಾ ಸಬಲೀಕರಣ ಅಲ್ವಾ? ಒಂದು ಕ್ರಾಂತಿಕಾರಿ ಬದಲಾವಣೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ. ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ. ಬಿಜಾಪುರದಿಂದ ಬಂದು ತಯಾರು ಮಾಡ್ಕೊಂಡು ಬೆಂಗಳೂರು ಬಂದು ಮಾಡ್ತಾ ಇದ್ದಾರೆ ಮಹಿಳೆಯರು. ಯಾರ ಹಂಗಲ್ಲೂ ಕೂಡ ಇಲ್ಲ ಮಹಿಳೆಯರದು. ಮಹಿಳಾ ಸಬಲೀಕರಣ ಇದು ನಮ್ಮ ಪಕ್ಷದ ಬದ್ಧತೆ. ಇದೇ ಇಂದಿರಾ ಗಾಂಧಿ ಅವ್ರು ಮಾಡ್ತಾ ಇದ್ದೀವಿ, ಇದೇ ಸೋನಿಯಾ ಗಾಂಧಿ ಶಕ್ತಿ ಕೊಟ್ಟಿರೋಂಥ. ಅದರಿಂದ 2ನೇದು 2,000 ರೂಪಾಯಿ ಕೊಡ್ತಾ ಇದೀವಿ. ಏನ್ ತಪ್ಪು ಮಾಡ್ತಾ ಇದೀವಿ ಮಹಿಳೆಯರಿಗೆ ನಾವು? ಬಿಜೆಪಿ ಕೊಡಂತ ಯೋಗ್ಯತೆ ಇಲ್ಲ. ನಾವು ಕೊಟ್ಟಿದ್ದಕ್ಕೆ ನಮ್ಮಲ್ಲಿ ಟೀಕೆ ಮಾಡ್ತೀರಾ? ಗೃಹ ಜ್ಯೋತಿ ಹೌದು ಕೊಟ್ಟಿದ್ದೀವಿ, 200 ಯೂನಿಟ್ ಕೊಡ್ತಾ ಇದ್ದೀವಿ ನಾವು. ಯುವ ನಿಧಿ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಯಾವ್ದು ಜಾತಿ ಜನಾಂಗ ಇದೆಯಾ ಅದಕ್ಕೆ? ಒಂದು ವೇಳೆ ಧೈರ್ಯ ಇರ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ನಾವು ಕೊಟ್ಟು ತಪ್ಪು ಅಂತ ಹೇಳಿದ್ರೆ ಸ್ಟಾಪ್ ಮಾಡಕ್ಕೆ ಹೇಳಿ ಧೈರ್ಯ ಇದೆಯಾ? ಒಂದು ಬಾಯಿದ ಸ್ಟೇಟ್ಮೆಂಟ್ ಮಾಡ್ಲಿ, ನೀವು ಕೊಟ್ಟಿದಂತಹ ಏನು 5 ಗಂಟೆಗಳು ನಿಲ್ಸಿ ಅಂತ ಹೇಳೋಂಥ ಧೈರ್ಯ ಇದೆಯಾ? ಮೋಸಲ್ಲಿ ಕಲಿಯುವಂತ ಕೆಲಸ ಮಾಡಬೇಡಿ ಬಿಜೆಪಿ ಅವರೇ. ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಯಾವ್ದು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ಗೆ ಸಹಕಾರ ಕೊಡಿ. ನಾವೇನಾದ್ರೂ ಸ್ವಲ್ಪ ತಪ್ಪು ಮಾಡಿದ್ರೆ ನಮ್ಗೆ ಟೀಕೆ ಮಾಡೋಂಥ ಧೈರ್ಯ ನಿಮ್ಗಿದೆ. ಅದನ್ನ ಬಿಟ್ಟು ಅದು ಸರಿ ಇಲ್ಲ, ಕರೆಂಟ್ ಕಡಿಮೆ ಬರ್ತಾ ಇದೆ, ಇದು ಏನ್ರಿ ಇದು? ಒಟ್ಟಾರೆ ನಿಮ್ಗೆ ಧೈರ್ಯ ಇದೆಯಾ ಹೇಳಿ. ಇಲ್ಲ ಗ್ಯಾರಂಟಿಗಳು ನಿಲ್ಸಿ ಅಂತ ಅದು ಹೇಳಕ್ ಧೈರ್ಯ ಇಲ್ಲ. ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ನಮ್ಮ ಬದ್ಧತೆ ಇದೆ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಂದು ಮತ್ತೆ ಪ್ರಿಯಾಂಕಾ ಗಾಂಧಿ ಬಂದು ಘೋಷಣೆ ಮಾಡುವಂತಹ ಕಾರ್ಯಕ್ರಮ ಜನರಿಗೆ ಸಂತೋಷವಾಗಿದ್ದಾರೆ. ಇವತ್ತು ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ. ಅವ್ರಿಗೆ ಇನ್ನ ನಾವು ಯಾವುದೇ ಕಾರಣಕ್ಕೆ ಇನ್ನು ಹೆಚ್ಚು ಕಾರ್ಯಕ್ರಮ ನಾವು ಕೊಡ್ತೀವಿ. ಏನ್ ಹೇಳಿದ್ರಿ? ಏನ್ ಹೇಳಿದ್ರಿ? ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಬಗ್ಗೆ ಅವರು ಕೂಡ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಅದರಿಂದ ಅದು ನಡೆಯುತ್ತೆ. ಈ ಮಹಿಳೆಯರಿಗೆ ನಾವು ಕೊಟ್ಟಂತಹ 2,000 ರೂಪಾಯಿ ಇಡೀ ಮಹಿಳೆ ಒಂದು ಯಜಮಾನಿಗೆ ನಾವು ಕೊಟ್ಟಂತಹ ಒಂದು ಶಕ್ತಿ. ಇದು ನಮ್ಮ ಬದ್ಧತೆ. ನಾವು ಹೇಳಿದ್ವಿ, ಕೊಟ್ಟಿದ್ವಿ. ಇದು ಬೇರೆ ಬೇರೆ ವಿಚಾರ. ಈ ಶ್ರೀಗರ ಬಗ್ಗೆ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಈಗ ಕೇಂದ್ರ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಸಾಕಷ್ಟು ಉದ್ಯೋಗಗಳು ಇದ್ರೂ ಕೂಡ ಖಾಲಿ ಹುದ್ದೆಗಳು ರಾಜ್ಯ ಸರ್ಕಾರ ಯಾಕೆ ಈ ವಿಧದಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇಲ್ಲ? ನಾವು ಮಾಡ್ತಾ ಇದ್ದೀವಿ. ಅದು ಧಾರವಾಡದಲ್ಲಿ ಪ್ರತಿಭಟನೆ ಮಾಡೋದು ಅದು ಗೊತ್ತಿದೆ ನನಗೆ. ಅದಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಲ್ಪ ರಿಸರ್ವೇಶನ್ ಮಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಅದು ಸರಿ ಮಾಡಿದ್ದು ಕೊಡ್ತೀವಿ. ನಮ್ಮಲ್ಲಿ ಎಷ್ಟು ಮಾಡೋ ಸಾಧ್ಯತೆ ಇದೆ ನಾವು ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಮಾಡಿದೀವಿ. ಆ ಮಾಹಿತಿ ತಂದಿಲ್ಲ, ನಾನು ಕೊಡ್ತಾ ಇದ್ದೀನಿ. ಆದ್ರೆ ನಾವು ಮಾಡಿದ್ವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಅಲ್ಲ ಇಲ್ಲ ನಮ್ಮ ಪ್ರಾಮಾಣಿಕತೆ, ನಮ್ಮ ಬದ್ಧತೆಗೆ ನೀವು ಯಾವತ್ತೂ ಶಂಕೆ ಮಾಡಕ್ ಹೋಗ್ಬೇಡಿ. ನಾವು ಮಾಡ್ತಾನೆ ಇದ್ದೀವಿ. ಮೊನ್ನೆ ಹುಬ್ಳಿ ಧಾರವಾಡಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಆಯ್ತು, ಗೊತ್ತು ನನಗೆ. ನನ್ನ ಕ್ಷೇತ್ರ ಅದು ಅಂದ್ರೆ ವಿಜಯನಗರ ವಯೋಮಿತಿ ಸಮಸ್ಯೆ ಬಂದಿದೆ. ಹೌದು, ನನ್ಗೆ ಅರ್ಥ ಆಗತ್ತೆ, ನನ್ಗೆ ಡೆಫಿನೆಟ್ಲಿ ಅರ್ಥ ಆಗತ್ತೆ. ಅದನ್ನು ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆದಷ್ಟು ಬೇಗ ಪರಿಹಾರ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದ್ರ ಬಗ್ಗೆ ಬಹುಶಃ ಇದೊಂದು ನೆಕ್ಸ್ಟ್ ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀವಿ 7ನೇ ತಾರೀಕು ಡಿಸೆಂಬರ್. ಅದಾದ ನಂತರ ಬಿಜಾಪುರ ಕೂಡ ನಾವು ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲಿ ನಾವು ಹುಬ್ಳಿಯಲ್ಲಿ ಮಾಡಿದ್ವಿ, ನಮ್ಮ ಕೊಪ್ಪಳದಲ್ಲಿ ಕೂಡ ಮಾಡಿದ್ವಿ. ನಾವು ಅದು ಸೂಫಿ ಸಂತರ ಸಮಾವೇಶ ಮೂಲಕ ಆ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ನಾಡು ಶಾಂತಿಯ ನಾಡು, ಅದರಲ್ಲಿ ಸೂಫಿಗಳ ಸಂತ ದೊಡ್ಡ ಇತಿಹಾಸ ಇದೆ. ಅದ್ರ ಮೂಲಕ
ಪ್ರತಿಯೊಬ್ಬರು ಕೂಡ ನಾವೊಂದು ಅಂತ ಆ ಭಾವನೆ ಇಟ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಸ್ವಾಮಿಗಳು ಮತ್ತೆ ನಮ್ಮ ಧರ್ಮಗುರುಗಳು ಇಬ್ರು ಸೇರಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಜೊತೆಗೆ ಬಾಳ್ಬೇಕು, ಬದುಕಬೇಕು. 100 ವರ್ಷಗಳಿಂದ ನಾವು ಜೊತೆಗಿದ್ವಿ, ಅದೇ ರೀತಿ ಇರ್ಬೇಕಂತ ಒಂದು ಸಂದೇಶ ಇದೆಲ್ಲ. ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಆಗಿದ್ದೇವೆ. ಬಿಜಾಪುರದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಆ ಡೇಟ್ ಅನ್ನು ಮುಂದೆ ಅನೌನ್ಸ್ ಮಾಡ್ತೀವಿ. ಬಿಜಾಪುರದ ಬೇರೆ ಕರ್ನಾಟಕ ಮೊನಪಲಿ ಆಗಿದೆ. ನಾವು ನಮ್ಮ ಗೌರ್ಮೆಂಟ್ ಅದ್ರ ಬಗ್ಗೆ ಏನು ಚಿಂತೆ ಮಾಡಿಲ್ಲ. ಪರ್ಟಿಕ್ಯುಲರ್ಲಿ ನಮ್ಮ ಬಿಜಾಪುರದ ಈ ತರ ಸಿಚುವೇಶನ್ದಲ್ಲಿ ನಾವು ಮೈನಾರಿಟಿ ವಿಲೇಜ್ ಆಗಲಿ, ಮಿನಿಸ್ಟರ್ ಆಗಲಿ, ಎಲ್ಲರೂ ಇದನ್ನ ಖಂಡ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ. ಆ ಪ್ರಮಾಣ ಸೊಲ್ಯೂಷನ್ ಏನೂ ಇಲ್ಲ. ಇಲ್ಲ ಇದರಿಂದ ಕುಂಠಿತಾಗದ ಬಿಜಾಪುರ ಜಿಲ್ಲೆದು, ಬಿಜಾಪುರ ಸಿಟಿದು ಡೆವಲಪ್ಮೆಂಟ್. ಕಮ್ಯುನಲ್ ವಾತಾವರಣ ಇಲ್ಲ, ಕಮ್ಯುನಲ್ ಫೀಲಿಂಗ್ಸ್ ಭಾಳ ಅದಾವ. ಇಂಥ ಸಿಚುವೇಶನ್ದಾಗ ತಾವು ಆಸ್ ಎ MLC ಆಗಲಿ, ನಮ್ಮ ಪೊಲೀಸ್ ಮುಖಾಂತರ, ನಮ್ಮ ಮಿನಿಸ್ಟರ್ ಮುಖಾಂತರ ಏನು ಆಕ್ಷನ್ ಇಲ್ಲಲ್ಲ ಬಿಜಾಪುರದಲ್ಲಿ. ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮ ಸರ್ಕಾರದಲ್ಲಿ ನಮ್ಮ ಬದ್ಧತೆ ಇದೆ. ಯಾರು ತಪ್ಪು ಮಾಡೋದು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಈಗಾಗಲೇ ಯಾರು ತಪ್ಪು ಮಾಡೋದು ಕೂಡ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಾವು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬಾಳಬೇಕು. ನೆಮ್ಮದಿಯಿಂದಾನೇ ಅಭಿವೃದ್ಧಿ ಆಗುತ್ತೆ. ಅದರಿಂದ ಇಂತಹ ರಾಜ್ಯದಲ್ಲಿ ಯಾವ ಘಟನೆ ಆದ್ರೂ ಕೂಡ ಅದರಲ್ಲಿ ಯಾರು ಶಾಮೀಲಾಗ್ತಾರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ನಾವು ಕ್ರಮ ತಗೊಳ್ತೀವಿ. ಅದು ನಮ್ಮ ಸರ್ಕಾರದ ಬದ್ಧತೆ. ಲಕ್ಷಣ ಕಾಣಿಸೋದಿಲ್ಲ, ಕಾನೂನು ಲಕ್ಷಣ ಕಾಣಿಸೋದಿಲ್ಲ. ಇಲ್ಲ ಏನ್ ಬೇಕಾದ್ ಮಾತಾಡ್ತಾರೆ, ಅವ್ರಿಗೆ ಫ್ರೀ ಗ್ಯಾಂಡ್ ಅದ. ಬಾಕಿದವ್ರಿಗೆ ಇನ್ನೂ ಆಗ್ತಾರೆ. ಸಣ್ಣ ಸಣ್ಣ ಏನ್ ಮಾಡಿದ್ರೆ ಅವ್ರಿಗೆ ಜೈಲ್ದಾಗ ಹಾಕ್ತಿರ್ಬೋದು. ಏನಂತದ ಅರ್ಥ? ಈ ವಿಚಾರವನ್ನ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರ್ತೀನಿ. ಗೃಹ ಸಚಿವರು ಮೀಟಿಂಗ್ ಆಯ್ತಿಲ್ಲ, ನೀವು ಹೋಗಿದ್ರೆ ಇಲ್ಲಿ ಬೆಂಗಳೂರಿಗೆ ಕಂಪ್ಲೀಟ್ ಆಗಿ ಇಲ್ಲಿ ಯಾರು ಬೇಕಾದ್ರೂ ಯಾವುದೇ ಧರ್ಮದ ಮೇಲೆ ಹೆಂಗ್ ಬೇಕಾದ್ರೂ ಮಾತಾಡ್ತಾ ಇದ್ದಾರೆ. ಅದ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥ ಗೃಹ ಇಲಾಖೆಯಿಂದ ಸರಿಯಾಗಿ ಆಗ್ತಾ ಇರೋ ಆರೋಪ. ಅದಕ್ಕೆ ಹೇಳಿದೆ, ಮತ್ತೆ ನಾನು ಗೃಹ ಸಚಿವರ ಗಮನಕ್ಕೆ ತರ್ತೀನಿ. ಮತ್ತೆ ನಾನು ಅದನ್ನು ಹೇಳ್ತೀನಿ, ನಿರ್ದಾಕ್ಷಿಣ್ಯ ಯಾರು ಕೂಡ ತಪ್ಪು ಮಾಡೋದು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೀವು ಹೇಳೋದು ಮಾಹಿತಿಗಳನ್ನ ಅದನ್ನು ದಯವಿಟ್ಟು ನಾನು ಇವ್ರು ನಮ್ಮ ಗೃಹ ಸಚಿವರಿಗೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಈಗ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಇನ್ನೊಂದು ಮನುಷ್ಯರ ಮನೆ ಬೇಡಿಕೆ ಆಗೋದು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗತ್ತಲ್ಲ, ನಮ್ಗೆ ಹಾಗಾಗಿ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಮಾಡಿ ಅನ್ನುವಂತ ಅಲ್ಲೆಲ್ಲ ಬರೋಬೇಡಿ. ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಸಮಾನವಾಗಿ ಅನ್ಯಾಯ ಆಗ್ತಿದೆ ಅನ್ನೋದ ಮೊದಲಿಂದ ಕೇಳಿ ಬರ್ತೈತೆ. ಹಾಗಾಗಿ ಇದನ್ನ ಈ ಸರಿಪಡಿಸಕ್ಕೆ ಹಿನ್ನೆಲೆಯಲ್ಲಿ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।